ಇದೇ ರೀತಿಯ ವಾತಾವರಣ ಆಗಬೇಕು, ಈ ರೀತಿಯ ಕಾರ್ಯಕ್ರಮ ನಡಿಬೇಕು ಅಂತ ಹೇಳಿ ಇಲ್ಲಿ ಶುರು ಮಾಡಿದ್ದಾರೆ. 2 ದಿನ ನಡೆಯುವಂತ ಈ ಕಾರ್ಯಕ್ರಮದಾಗ ಸುಮಾರು 2 ಲಕ್ಷ ಜನ ಬೇರೆ ಬೇರೆ ಜನ ಬರ್ತಾರೆ. ಸುಮಾರು 5,000 ಗಾಳಿಪಟಗಳನ್ನ ಉಚಿತವಾಗಿ ಇಲ್ಲೇ ಮಕ್ಕಳಿಗೆ ಕೊಡ್ತೈತಿ ಹಾರ್ಸಾಕೋದು. ಅದ್ರ ಜೊತೆ ಸಂಜೆಗೆ ಇದೆಲ್ಲ ದಿನದಲ್ಲಿ ಇದೆಲ್ಲ ಗಾಳಿಪಟ ಉತ್ಸವ, ಕುಸ್ತಿ, ಚಿತ್ರಕಲಾ ಸ್ಪರ್ಧೆ, ಮಕ್ಕಳದ್ದು ಊಟ ಇದೆಲ್ಲ ದುಡ್ಡು ಆದ್ಮೇಲೆ ಸಂಜೆ ಟೈಮ್ನಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಅಲ್ಲೇ ಪ್ರಸಿದ್ಧ ಸಂಗೀತಗಾರರಾದ ಅರ್ಜುನ್ ಜನ್ಯ ಅವರು, ಸಂಜಿತ್ ಹೆಗಡೆ, ಜುಬಿನ್ ರೀತಿ ಸಂಪೂರ್ಣವಾಗಿ ಚಿಕ್ಕವರಿಗೆ ದೊಡ್ಡವರಿಗೆ ವಯಸ್ಸಾದವರಿಗೆ ಎಲ್ಲರಿಗೂ ಕೂಡ ಸಾಂಸ್ಕೃತಿಕವಾಗಿ ಒಂದು ಸ್ಥಳದಲ್ಲಿ ತೆಗೆದುಕೊಂಡು ಬಂದು ದೇಶೀಯ ಹಬ್ಬ, ದೇಶೀಯ ಸಂಸ್ಕೃತಿಯನ್ನು ಪರಿಚಯ ಮಾಡುವಂಥ ಕೆಲಸ ಮಾಡುವಂಥ ಪ್ರಯತ್ನ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾ ಇದ್ದಾರೆ. ನಮ್ಗೆಲ್ಲರಿಗೂ ಗೊತ್ತಿರುವಂಗ ಮಕರ ಸಂಕ್ರಾಂತಿ ಸಮಯದಲ್ಲಿ ಇಡೀ ದೇಶಾದ್ಯಂತ ಈ ಗಾಳಿಪಟದ ಹಬ್ಬ ನಡೀತದೆ, ಗಾಳಿಪಟ ಹಾರಿಸುವಂಥ ಕೆಲಸ ನಡೀತದೆ. ಇದು ಪ್ರತಿಜ್ಞೆ ಐತಿ. ಶ್ರೀರಾಮಚಂದ್ರ ಅವರು ಕ್ಷೇತ್ರಯುದ್ಧದಲ್ಲಿ ತಮ್ಮನ ಜೊತೆ ಕೂಡಿ, ಹನುಮಂತನ ಜೊತೆ ಕೂಡಿ ಆ ಸಂದರ್ಭದಲ್ಲಿ ಗಾಳಿಪಟ ಹಾರ್ಸಕ್ಕೆ ಶುರು ಮಾಡಿದ್ರು ಮಕರ ಸಂಕ್ರಮಣದ ನಂತರ. ಅವಾಗಿಂದ ಮಕರ ಸಂಕ್ರಮಣದ ಗಾಳಿಪಟ ಹಾರ್ಸಕ್ಕೆ ಶುರು ಆಗೈತಿ ಅಂತ ಹೇಳಿ ನಮ್ಮಲ್ಲಿ ಒಂದು ನಂಬಿಕೆ ಐತಿ. ಕುಸುಗಲ್ ರಸ್ತೆ ಆಕ್ಸ್ಫರ್ಡ್ ಕಾಲೇಜಿನ ಹಿಂದೆ ಬೃಹತ್ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೀತೈತಿ. ಈ ಕಾರ್ಯಕ್ರಮಕ್ಕೆ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಬರ್ತಾರೆ, ಶ್ರೀ ಬಸವರಾಜ ಹೊರಟ್ಟಿ ಅವರು ಬರ್ತಾರೆ, ಮತ್ತು ನಮ್ಮ ಧಾರವಾಡ ಕ್ಷೇತ್ರದ ಎಲ್ಲ MLAಗಳು, ಯಾವುದೋ ಪಾರ್ಟಿ ಅಂತಿಲ್ಲ, ಇದೇ ಪಾರ್ಟಿ ಅಂತಿಲ್ಲ, ಎಲ್ಲ ಪಾರ್ಟಿಯ MLA MLCಗಳು, ಜನಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸ್ತಾರೆ. ತಮಗೂ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊತೇವೆ, ತಾವು ಎಲ್ಲರೂ ತಮ್ಮ ಬಿಡುವಿಲ್ಲದ ರಿಪೋರ್ಟಿಂಗ್ ಕೆಲಸದ ನಡುವೆ ನೀವು ಕೂಡ ನಿಮ್ಮ ಕುಟುಂಬದವರೊಂದಿಗೆ, ನಿಮ್ಮ ಮಕ್ಕಳೊಂದಿಗೆ, ನಿಮ್ಮ ಅಣ್ಣಗಳ ಜೊತೆ ಅವ್ರನ್ನೂ ಎಲ್ಲರೂ ಕರ್ಕೊಂಡು ನೀವು ಅದರಲ್ಲಿ ಭಾಗವಹಿಸಬೇಕಾಗಿ ವಿನಂತಿ ಮಾಡ್ತೇನೆ. ಅದರ ಜೊತೆ ಇದೊಂದು ಜನರಿಗೆ ಒಂದು ರೀತಿ ಎಂಟರ್ಟೈನ್ಮೆಂಟು ಮತ್ತು ಎಜುಕೇಟಿವ್ 2 ಪ್ರೋಗ್ರಾಮ್ ಇರೋದ್ರಿಂದ ನಾವು ತಮ್ಮ ಮಾಧ್ಯಮಗಳ ಮೂಲಕ ಹೆಚ್ಚಿನ ಪ್ರಚಾರವನ್ನು ಇದಕ್ಕೆ ಕೊಡಬೇಕು. ಹಿಂದೂ ಕೂಡ ಸಾಕಷ್ಟು ಪ್ರಚಾರ ಕೊಟ್ಟಿದೆ, ಈಗೂ ಕೂಡ ಪ್ರಚಾರ ಕೊಡಬೇಕು. ಈಗೂ ಅಡ್ವಾನ್ಸ್ ಆಗಿ ಕೊಟ್ಟರೆ ಆ ಟೈಮ್ದಲ್ಲಿ ಕಾರ್ಯಕ್ರಮ ನಡೆದ ಸಂದರ್ಭದಲ್ಲಿ ಕೂಡ ಕೊಡಬೇಕಾಗಿ ನಿಮ್ಗೆಲ್ಲರಿಗೂ ನಾವು ವಿನಂತಿ ಮಾಡ್ತೀವಿ. ಸ್ವಲ್ಪ ಹೋದ ಸತ್ತ ತಗೊಂಡಿದ್ರು, ಈ ಸರ್ತೆ ಹಂಗ ಉತ್ಸಾಹದಿಂದ ಅವರ ಬರ್ತಿದ್ದಾರೆ. ದೇಶಿ ಕ್ರೀಡೆ ಅಂತಾರೆ, ದೇಶಿ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕಂತಾರೆ, ಬಟ್ ಆಲ್ಮೋಸ್ಟ್ ವಿದೇಶಿಯರನ್ನ ಕಳ್ಸಕ್ಕೆ ಈಗ ವಿದೇಶಕ್ಕೂ ನಮ್ಮ ಕ್ರೀಡೆ ಪ್ರಸಿದ್ಧ ಆಗುತ್ತಲ್ಲ. ನೋಡ್ರಿ, ನಮ್ಮ ದೇಶದಾಗ ನಲಂದ, ತಕ್ಷಶಿಲಾ ಎಲ್ಲ ವಿಶ್ವವಿದ್ಯಾಲಯ, ಆ ವಿಶ್ವವಿದ್ಯಾಲಯಗಳಲ್ಲಿ ನಮ್ಮಲ್ಲಿ ಕಲಿಯುವಂಥ ಎಷ್ಟು ಹುಡುಗರು ಇದ್ರು ಅಷ್ಟೇ ವಿದೇಶಿ ವಿದ್ಯಾರ್ಥಿಗಳು ಇರ್ತಿದ್ರು, ವಿದೇಶಿ ಶಿಕ್ಷಕರು ಕೂಡ ಇರ್ತಿದ್ರು. ಹಾಗಾಗಿ ನಮ್ಮ ಸಂಸ್ಕೃತಿ ನಾವು ಪ್ರಚಾರ ಮಾಡ್ತೀವಿ. ಆ ದೃಷ್ಟಿಯಿಂದ ಬೇರೆ ಬೇರೆ ಕಡೆ ಕೆಲಸ ಆಗ್ತೀವಿ. ಇಷ್ಟೊಂದು ದೊಡ್ಡ ಭೀಕರ ಬರಗಾಲ, ರೈತರಿಗೂ ರೊಕ್ಕಿಲ್ಲ, ಜಾನುವಾರು ಇಂಥ ಬೇಕಾ ಮುಂದೂಡಬೇಕಾಗುತ್ತೆ. ಈ ಸಮಯದಲ್ಲಿ ಬೇಕಾಗಿತ್ತ ಇದಂತ ಪ್ರತಿ ವರ್ಷನೂ ನಡೀತಿರ್ತದೆ. ಸೊ ಹಾಗಾಗಿ ಈ ವರ್ಷನೂ ಇದು ಮಾಡತ್ತೀವಿ. ಬರಗಾಲ ಬೀಳ್ಲಿ ಬಟ್ ಮಾಡೋದು ಇದಕ್ಕೆ ಸ್ವಲ್ಪ ಕಡಿಮೆ ಪ್ರಕಾರದಲ್ಲಿ ಎಲ್ಲ ಖರ್ಚು ಕಡಿಮೆ ಮಾಡ್ತಾರೆ. ರೈತರಿಗೆ ಏನ್ ಕೊಡ್ಬೇಕಾದ್ರೆ ಅದನ್ನು ಕೊಡ್ತಾ ಇಲ್ಲ ನಮ್ಮ ಸರ್ಕಾರ. ಮಾಡುವಂತದ್ದನ್ನ 2 ಗ್ರಾಮಗಳಿಗೆ ಹೋಗಿ ನೀವು ಗೋಶಾಲೆಗೂ ಮೇವು ಖರೀದಿ ಕೊಟ್ಟಿದ್ರೆ ರಾಜ್ಯ ಸರ್ಕಾರ ಕಪಾಳ ಕೊಡದಂಗ ಆಗ್ತಾ ಇತ್ತು. ನೋಡಿ ನಾವು ಈ ಕೆಲಸ ಎದಕ್ಕೆ ಮಾಡ್ತಾ ಇದೀವಿ ಅಂತ ಹೇಳಿ ಅದನ್ನು ಮಾಡ್ತಿರ್ತೀವಿ, ಅದನ್ನು ಮಾಡಿದ್ರು ಅರ್ಥ ಬರ್ತಾ ಇಲ್ಲ. ಅದನ್ನು ಮಾಡತ್ತೇವೆ, ಅದನ್ನು ಮಾಡ್ಸಿದೆ. ಯಾಕಂದ್ರೆ ರಾಜ್ಯ ಸರ್ಕಾರ ಕಪಾಳ ಮುಖ್ಯ ಆಗ್ತಿತ್ತು. ನೋಡಿ ನಾವು ಈ ಉತ್ಸವನ ಬಿಟ್ಟು ಜನರಿಗೆ ಕೊಡ್ತಾ ಇದೀವಿ, ಮೇವು ಕೊಟ್ಟಿದೀವಿ, ಇಷ್ಟು ಜಾನುವಾರುಗಳಿಗೆ ಮೇವು ಕೊಟ್ಟಿದೀವಿ, ಇಲ್ಲ ಗೋಶಾಲೆ ಆರಂಭ ಮಾಡಿದ್ವಿ ಅಂತ ಹೇಳಿದ್ರೆ ಆಗ್ತಾ ಇತ್ತು. ಅದನ್ನು ಮಾಡ್ತೀವಿ, ಅದ್ರ ಜೊತೆ ಇದನ್ನು ಮಾಡ್ತಾ ಇದ್ದೀವಿ. ಸಾಕಷ್ಟು ಜನ ಬರ್ತಾ ಇದ್ದಾರೆ. ಏನ್ ಲೋಕಸಭೆ ಕುಸ್ತಿ ಐತೆ ಅಂತೇಳಿ ಜಂಗಿ ನಿಕಾಲಿ ಕುಸ್ತಿ ಇರ್ತೀರ ಸರ್? ಲೋಕಸಭೆಯಲ್ಲಿ ಏನ ಜಂಗಿ ನಿಕಾಲಿ ಕುಸ್ತಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ, ಫೀಲ್ಡ್ ಖಾಲಿ ಇದೆ. ಸರ್, ಈಗ ಜನರು ಸಹಾಯ ಆಗ್ತಾರ ಅಂತ ಎಲ್ಲರೂ ಅವಶ್ಯಕತೆ ಇದೆಯಾ ಅಂತ
ನೋಡ್ರಿ ಈಗ ಅದು ಅದಕ್ಕೆ ಏನು ಅವಶ್ಯಕತೆ ಐತೆ ಅದನ್ನ ಮಾಡಬೇಕು. ಇದಕ್ಕೆ ಹುಡುಗರಿಗದು ಏನು ಅವಶ್ಯಕತೆ ಐತೆ ಅದನ್ನು ಮಾಡಬೇಕು. ಜೊತೆಗೆ ಕುಟುಂಬ ಸಮೇತ ಅದನ್ನು ಮಾಡಬೇಕು. ಅದೇ ವಿಚಾರಗಳು ಬಹಳ ಚರ್ಚೆ ಆಗ್ತಿದೆ. ಮೋದಿ ಉಪವಾಸನೇ ಇಲ್ಲ, ಉಪವಾಸ ಇದ್ದ ಇದು ಮಾಡಿಲ್ಲ. ಒಂದ್ ಎಣ್ಣೆ ಕೂಡ ಹನ್ನೊಂದು ದಿನ ಹೆಂಗ್ ಬದುಕ್ತಾರ, ಇದೊಂದು ಪವಾಡ ಅಂತೇಳಿ ಕಾಂಗ್ರೆಸ್ನವರೆಲ್ಲ ಮಾತಾಡ್ತಾರೆ. ಈಗ ನಮಗೂ ಅಲ್ಲ ಅವ್ರು ಕಾಂಗ್ರೆಸ್ ದಿನಪ್ರತಿ ಈ ರೀತಿ ಕುಡುಗ ಅವ್ರು ಹೆಂಗ್ ಜೀವಂತ ಇರ್ತಾರಂತ ನಮಗೂ ಬಹಳ ದೊಡ್ಡ ಪವಾಡ. ಅವ್ರಿಗೆ ಊಟ ಪವಾಡ ತಿಳಿದಿಲ್ಲ, ನಮ್ಗೆ ಅವ್ರ ಪವಾಡ ತಿಳಿಯಂಗಿಲ್ಲ. ಅಲ್ಲಿ ಏನ್ ಬಿಡುದು ಅಂತ ಗೊತ್ತಾಗ್ತಾ ಇದೆ. ಅದು ನಿಮ್ಗೆ ಗೊತ್ತಿಲ್ಲ. ಇಷ್ಟೊಂದು ಟೀಕೆ ಇಡೀ ಜಗತ್ತು ಸಂಭ್ರಮ ಪಡಕ್ಕೆ ರಾಮ ಮಂದಿರ ಆಗಿದೆ ಅಂತ ಹೇಳಿ ಅದನ್ನ ಯಾಕೆ ಟೀಕೆ ಮಾಡ್ತಿದಾರ ಅಂತ ನೋಡ್ರಿ, ಈ ಸಂಸ್ಕೃತಿ ಇಡ್ಲಿ ತಳಿಗಳು ಅದಾರಲ್ಲ ಕಾಂಗ್ರೆಸ್ನಾಗ ಎಲ್ಲಾರು. ಆ ಇಡ್ಲಿ ತಳಿಗಳಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡಕ್ಕಾಕೈತಿ, ಅಪೇಕ್ಷೆ ಪಡಕ್ಕಾಕೈತಿ. ಅವ್ರಿಗೇನ ಪೋಪ್ ಬಗ್ಗೆ ಮಾತಾಡಿದ್ರೆ, ಚರ್ಚ್ ಬಗ್ಗೆ ಮಾತಾಡಿದ್ರೆ ಅವ್ರು ಭಾಳ ಖುಷಿಲೇ ಸ್ಪಂದಿಸ್ತಿದ್ರು ಅಥವಾ ಭಾಳ ಖುಷಿಲೇ ಆದ ಅವ್ರ ವಿಷಯ ತಿಳಿತಿದ್ರು. ಈಗ ನಮ್ಮ ಸಂಸ್ಕೃತಿ ಅವ್ರು ಕೇಳ್ತಾ ಇದಾರೆ, ಈಗ ಅಫ್ಘಾನಿಸ್ತಾನದವರು ಪಾಕಿಸ್ತಾನದವರು ಯಾರು ಹೊಡೆದಾಕಿದ್ದಾರೆ ದೇವಸ್ಥಾನಗಳನ್ನ, ಅಭಿವೃದ್ಧಿ ಹೆಸರಿನಲ್ಲಿ ದೇವಸ್ಥಾನಗಳನ್ನು ಹೊಡೆದಾಕಿದವರು ಯಾರಂಗಿದ್ರೆ ಯಾರು ಆಡಳಿತದಲ್ಲಿ ಆಯ್ತು ಅನ್ನೋದು ಅವ್ರ ಪ್ರಶ್ನೆ. ನೋಡ್ರಿ, ಅದ್ರದ್ದು ಏನಿದ್ದು ಅಂಕಿ ಸಂಖ್ಯೆ ತಗೊಂಡು ಅವ್ರು ಕೇಳಲ್ಲ, ಸುಮ್ಮನೆ ಏನು ಬಾಯಿಗೆ ಬಂದಿದ್ದು ಒಂದು ಫಿಗರ್ ಹೇಳೋದ್ರಾಗ ನೀವು ಅದನ್ನ ಹೇಳ್ತಾ ಇದ್ರಿ. ಈಗ ನೆಹರು ಕಾಲದಿಂದ ನೀವು ಅದನ್ನ ಹೇಳ್ತಾ ಇದ್ರಿ. ಅವ್ರದ್ದು ಅಂಕಿಅಂಶಗಳಿದಾವೆ. ಹಾಗಿದ್ರೆ ರಾಮ ಮಂದಿರನ ಉದ್ಘಾಟನೆ ಇದು ಏನು ಓಪನ್ ಮಾಡಿಸಿದವ್ರು ಯಾರು, ಅಲ್ಲಿ ಮೂರ್ತಿ ಇಳಿಸಿದವ್ರು ಯಾರು? ನೀವು ಒಡಿಯಾಕ್ ಹೋದಾಗಿದ್ದು ಕೇಂದ್ರ ಸರ್ಕಾರ ಯಾವ್ದು ಹಂಗಿದ್ರೆ? ಅವತ್ತು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಇನ್ನೇನಾದ್ರು ಮಾಡ್ಬೋದಾಗಿತ್ತು. ಅವತ್ತು ಯಾಕಂಗಿದ್ರೆ ಯಾರಿದ್ರು? ಮಾಡಿದ್ರಲ್ಲ ಅವರು, ಅವರೆಲ್ಲ ಪ್ರಯತ್ನ ಅದು ಮಾಡಿದಾರೆ. ಅದನ್ನೇ ಹೇಳ್ತಾ ಇರೋದು ಅವ್ರಿಗೆ. ಹಾಗಿದ್ರೆ ಯಾರಿದ್ರು ಹಂಗಿದ್ರೆ ಅವತ್ತು? ಅವರೆಲ್ಲ ಪ್ರಯತ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ರಾಮ ಮಂದಿರ ಅಲ್ಲಿ ಆಗ್ಬಾರ್ದು ಅನ್ನೋದಕ್ಕೆ ಏನೇನ್ ಪ್ರಯತ್ನ ಮಾಡಬೇಕು ಎಲ್ಲಾ ಪ್ರಯತ್ನನು ಸುಬ್ರಹ್ಮಣ್ಯ ಸ್ವಾಮಿ ಅವ್ರು, ನಿಮ್ಮದೇ ಸುಬ್ರಹ್ಮಣ್ಯ ಸ್ವಾಮಿ ನಾಯಕ್ ಹೇಳ್ತಾ ಇದಾರೆ ರಾಜೀವ್ ಗಾಂಧಿ 2ನೇ ಸಾರಿ ಬಂದಿದ್ರೆ ರಾಮ ಮಂದಿರ ಆಗಿ ಹೋಗ್ತಿತ್ತು ಅಂತ. ಬರ್ಲಿಲ್ಲ, ಆಗ್ಲಿಲ್ಲಲ್ಲ. ಅವ್ರ ನಂತರ ಮನಮೋಹನ್ ಸಿಂಗ್ ಇದ್ರಲ್ಲ, ಮತ್ ಮಾಡ್ಬೋದಿತ್ತಲ್ಲ. ಸೋನಿಯಾ ಗಾಂಧಿನ ಅವಾಗ ಆಡಳಿತ ಮಾಡ್ಬೋದಿತ್ತು, ಮಾಡ್ಲಿಲ್ಲ. ಯಾಕೆ ಪೊಲಿಟಿಕ್ಸ್ ಸಂಬಂಧಪಟ್ಟಂಗೆ ಜಗದೀಶ್ ಬಿಜೆಪಿಗೆ ಬಂದ್ರು ನೀವು ಸ್ವಾಗತ ಮಾಡ್ತೀರಾ ಇಲ್ಲ ಸರ್? ಕರ್ಕೊತೀರಾ ಇಲ್ಲ? ನಾವು ಆದರೆ ಊಹಾಪೋಹದ ಬಗ್ಗೆ ಯಾಕೆ ಪ್ರಶ್ನೆ ಇಲ್ಲ. ಮಹೇಶ್ ತೆಂಗಿನಕಾಯಿ ಹೇಳ್ತಾರೆ, ಅವರೇ ವಾರಸ್ದಾರ. ಲೋಕಸಭಾ ಕ್ಷೇತ್ರ ಮತ್ತು ಕಾಂಗ್ರೆಸ್ ಕೈಟ್ ಫೆಸ್ಟಿವಲ್ ಬಗ್ಗೆ ಮತ್ತೇನಾದ್ರು ಪ್ರಶ್ನೆ ಇದ್ರೆ ಕೇಳ್ರಿ. ರಾಜಕೀಯ ಮತ್ತೊಂದ್ಸಲ ಮಾತಾಡ್ತಾರ ಅವರು. ಲೋಗೋ ಬಿಡುಗಡೆ ಎಲ್ಲ DNA ಮಾತಾಡಿ ವೀರಪ್ಪಮೊಯ್ಲಿ ಅವರು ಮೋದಿ 11 ದಿನ ಉಪವಾಸ ಇಲ್ಲ, 11 ದಿನ ಬದುಕಾಟ ಹೆಂಗ್ ಸಾಧ್ಯ? ನೋಡ್ರಿ, ಒಂದು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಾರ್ಟಿ ರಾಜಕಾರಣ ಎಲ್ಲಾ ವಿಷಯದಲ್ಲಿ ಕೂಡ ರಾಜಕಾರಣವನ್ನ ಬೆರೆಸೋದು ಅಂತಕ್ಕಂಥದನ್ನ ಯಾರು ಮಾಡಬಾರ್ದು. ಇವತ್ತು ಇಡೀ ಜಗತ್ತು ಭಾರತದ ಕಡೆ ನೋಡ್ತಕ್ಕಂಥ ಸಂದರ್ಭ. ಇಡೀ ಜಗತ್ತು ಕೇವಲ ಒಂದು ದೇಶದಲ್ಲಿ ದೀಪಾವಳಿ ಇದ್ರೆ ಇವತ್ತಿನ ಜಗತ್ತಿನಲ್ಲಿ ಎಲ್ಲೆಲ್ಲಿ ಹಿಂದೂಗಳು ಇದ್ದಾರೆ ಎಲ್ಲಾ ಕಡೆನೂ ಕೂಡ ಹೋಗಿ ದೀಪೋತ್ಸವ ಮಾಡುವಂತಂದ್ರೆ ದೀಪಾವಳಿ ಆಚರಣೆಯನ್ನ ಇಡೀ ಜಗತ್ತಿನಲ್ಲಿ ಮಾಡಿದ್ದಾರೆ. ಎಲ್ಲರೂ ಕೂಡ ಇವತ್ತು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಎಲ್ಲಾ ಜನ ಮನ ಮತ್ತು ಮನೆಗಳನ್ನು ಮುಟ್ಟತಕ್ಕಂಥ ಕೆಲಸ ಆಗಿದೆ. ಬಹಳ ಖುಷಿ ಇದ್ದಂತ ಸಂದರ್ಭದಲ್ಲಿ ಮೊಸರಿನಲ್ಲಿ ಕಲ್ಲು ಹುಡುಕುವಂತ ಕೆಲಸವನ್ನ ಇದರಲ್ಲಿ ಯಾರು ಮಾಡಬಾರ್ದು ಅನ್ನೋಂತ ಆಗ್ರಹ ಮಾಡ್ತೇನೆ. ಎರಡನೇದು ಉಪವಾಸದ ಬಗ್ಗೆ ತಾವು ಹೇಳಿದ್ರಿ, ಬರೀ ಎಣ್ಣೆ ಅವ್ರಿಗೆ ಜೈನ್ ಮುನಿಗಳ ಬಗ್ಗೆ ಯೋಚನೆ ಮಾಡ್ಬೇಕು. ಒಂದ್ಸಲ ಜೈನ್ ಸಮಾಜದವರು ಮಾಡ್ತಾರೆ, ಬರೀ ಎಳ್ನೀರಲ್ಲ. ಕೆಲವೊಬ್ರು ನಾವು ಮಾಡ್ತೀವಿ, 9 ದಿವಸ ನವರಾತ್ರಿ ಒಳಗೆ ನಾನು ಮಾಡ್ತೀನಿ, 9 ದಿವಸ ನಿರಂತರ ಉಪವಾಸ ಮಾಡ್ತೀನಿ. ಬರೀ ನೀರಿನ ಮೇಲೆ ಅಂದ್ರೆ ನೀರು ತಗೊಂಡಿರ್ತೀವಿ, ಚಹಾ ಕುಡಿತೀವಿ ಇಲ್ಲ. ಆದ್ರೆ ಯಾವುದೋ ಉಪಹಾರ ಇಲ್ಲ, ಉಪಹಾರ ಇಲ್ಲ, ಊಟ ಇಲ್ಲ, ಏನಿಲ್ಲ ಕೂಡ ಆರಾಮಾಗಿ 9 ದಿವಸದ್ದು ಆರಾಮಾಗಿ 10 ಕಡೆ ಭಾಷಣ ಮಾಡೋದು ಹೋದ್ರು ಕೂಡ ಏನು ಆಗುದಿಲ್ಲ. ಯಾಕಂದ್ರೆ ಅವ್ರಿಗೆ ಉಪವಾಸ ಮಾಡಿ ಕೂಡ ಇಲ್ಲ ಕಾಂಗ್ರೆಸ್ ಅವ್ರಿಗೆ, ಅದು ಸಮಸ್ಯೆ. ಉಪವಾಸ ಮಾಡೋದು ಭಾರತೀಯ ಜನತಾ ಪಾರ್ಟಿ ರೆಗ್ಯುಲರ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ನರೇಂದ್ರ ಮೋದಿ ಅಂತ ನಾಯಕತ್ವ ಐತಿ, ನಮ್ಗೆಲ್ಲರಿಗೂ ಕೂಡ ಕಲಿಸುವಂತದ್ದಾಗೈತಿ. ಹೀಗಾಗಿ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತ ಪ್ರಶ್ನೆ ಇಲ್ಲ.
9 ದಿವಸ ಅಲ್ಲ, ಸಾಕಷ್ಟು ದಿನಗಳವರೆಗೆ ಕೂಡ ಇರಕ್ಕೆ ಸಾಧ್ಯ ಇದೆ. ಒಂದೇ ಗ್ಲಾಸ್ ಇದ್ಮೇಲೆ ಇದ್ದು ಇರುವಂತ ದಿನಗಳಿದಾವೆ. ಹಾಗೆ ಈ ರೀತಿಯಾದಂತ ಪ್ರಧಾನಮಂತ್ರಿಗಳ ಮೇಲೆ ಟೀಕೆ ಟಿಪ್ಪಣಿ ಮಾಡುವಂತದನ್ನ ದಯವಿಟ್ಟು ಕಾಂಗ್ರೆಸ್ ಬಂದ್ ಮಾಡ್ಬೇಕು ಅಂತ ಆಗ್ರಹ ಮಾಡ್ತೀವಿ. ಮೊನ್ನೆ ಯಾರು ನಮ್ಮ ಸಂಸದರು ಅನ್ಬಾರ್ದು, ಯಾರ ಬಗ್ಗೆ ಕೂಡ ಗೌರವವಾಗಿ ನಾವು ಮಾತಾಡಬೇಕಾಗುತ್ತೆ. ಅಗೌರವದಿಂದ ಯಾರು ಮಾತಾಡೋದು ಸರಿ ಇಲ್ಲ ಅಂತ ಹೇಳಿದಾಗ ಕೂಡ ಇವತ್ತು ಪ್ರಧಾನಮಂತ್ರಿಗಳ ಮೇಲೆ ಈ ತರ ಮಾತಾಡಿದ್ರೆ ಹಿಡಿಯಂಗಿಲ್ಲ ಅನ್ನುವಂತ ಪರಿಸ್ಥಿತಿ ಇವತ್ತು ಅವ್ರಿಗೆ ಒದಗಿ ಬಂದೈತೆ. ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಹದ್ದು ಮೀರಿ ಹೋಗ್ತೈತೆ ಅನ್ನುವಂತ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಅವರು ಬಂದು ನಿಂತಿದ್ದಾರೆ. ಎರಡನೇ ಕಡೆ ಇವತ್ತು ರಾಮ ಮಂದಿರ ಉದ್ಘಾಟನೆ ನಾವೇನು ಹೇಳಿಲ್ಲ ಅಥವಾ ಯಾರೇನು ಅದರಲ್ಲಿ ಪಾರ್ಟಿಸಿಪೇಟ್ ವೋಟ್ ಕೇಳ್ರಿ ಇನ್ನೊಂದು ಮಾಡಿಲ್ಲ, ಎಲ್ಲರ ಖುಷಿಯಿಂದ ರಾಮ ಮಂದಿರ ಆಯ್ತು ಅನ್ನುವಂಥದ್ದು ಹೇಳ್ಬಿಟ್ರೆ ಇನ್ನು ಎಲ್ಲಿನೂ ಯಾವ ರೀತಿಯಾದಂತ ಪ್ರಚಾರಗಳನ್ನು ಪಡೆಯೋದಾಗ್ಲಿ ಮಾಡೋದಾಗ್ಲಿ ದೇಶದ ಪ್ರಧಾನಮಂತ್ರಿಗಳಿಂದ ಈ ರೀತಿ ಯಾರು ಕೂಡ ಮಾಡಿಲ್ಲ. ಹೀಗಾಗಿ ಅದನ್ನ ಸುಮ್ಮನೆ ರಾಜಕಾರಣ ಅದರಲ್ಲಿ ಸೇರಿಸುವಂತ ಪ್ರಯತ್ನ. ಎರಡನೇದು ಇಲೆಕ್ಷನ್ ಬಂದಿದೆ, ಬರುತ್ತೆ ಇಲೆಕ್ಷನ್. ಅಂದ್ರೆ ನಮ್ಗೆ ಇವತ್ತು ವಿಶ್ವಾಸ ಇದೆ ನರೇಂದ್ರ ಮೋದಿ ಅವರ ನಾಯಕತ್ವ ಅಭಿವೃದ್ಧಿ ಕಾರ್ಯವನ್ನು ಏನು ದೇಶದಲ್ಲಿ ಕಳೆದ 9 ವರ್ಷದಲ್ಲಿ ಮಾಡಿದಾರ ಅವ್ರು ಮುಂದೆ ಇಟ್ಕೊಂಡು ಹೋಗ್ತೇವೆ. ನಾವೇನು ಬೇರೆ ಇಟ್ಕೊಂಡು ಹೋಗಿ ಇನ್ನೊಂದು ರಾಜಕಾರಣ ಮಾಡೋದು ಭಾರತೀಯ ಜನತಾ ಪಾರ್ಟಿ ನೀಡಿಲ್ಲ, ದೇಶ